Dear friends, ಎಲ್ರಿಗೂ ನಮಸ್ಕಾರ. Welcome to Gnana Gangotree's Inquest Current Affairs and this is class number 362 in this series. ಸೊ ಇವತ್ತಿನ ತರಗತಿಯಲ್ಲಿ 18 ಮತ್ತು 19ನೇ ಡಿಸೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give correct answers will be acknowledged in the next presentation. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 326 and we appreciate Shankar, Harish, Shashi, Pramod, Suresh, Uma, Illu Pujari, user Viresh, Manjunath for giving correct answers. Thank you very much for your participation. With this, let's get into the first article. NASA launches international mission SWAT. So NASA ವತಿಯಿಂದ ಒಂದು ಅಂತಾರಾಷ್ಟ್ರೀಯ ಮಿಷನ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಅಂತಾರಾಷ್ಟ್ರೀಯ ಮಿಷನ್ಗೆ ಅವರು ಇಟ್ಟಿರ್ತಕ್ಕಂಥ ಹೆಸರೇನು ಅಂದ್ರೆ ಸ್ವಾಟ್ ಅಂತ ಕರೀತೇವೆ. ಹಾಗಿದ್ರೆ ಸ್ವಾಟ್ ಎಂದು ಕರೀತಕ್ಕಂಥ ಮಿಷನ್ ನ ಲಾಂಚ್ ಮಾಡಿರ್ತಕ್ಕಂಥ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂತ ನಮ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರೆ ನಾಸಾ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ಸ್ವಾಟ್ ಅನ್ನ ಏನಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಟು ಸರ್ವೆ ಅರ್ತ್ಸ್ ವಾಟರ್ ಅಂದ್ರೆ ಭೂಮಿಯ ಮೇಲ್ಮೈ ಮೇಲೆ ಇರ್ತಕ್ಕಂಥ ನೀರನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ನಾಸಾದ ಮಿಷನ್ ನಾವು ಸ್ವಾಟ್ ಅಂತ ಕರಿತೇವೆ. ಹಾಗಿದ್ರೆ ಮೇಲ್ಮೈ ನೀರು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀರು ಯಾವುದು ಅಂದ್ರೆ ದಿ ವಾಟರ್ ಪ್ರೆಸೆಂಟ್ ಇನ್ ಓಷನ್ಸ್ ಆಗಿರ್ಬೋದು, ಲೇಕ್ಸ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಅಂದ್ರೆ ನದಿಗಳಲ್ಲಿ, ಸಾಗರಗಳಲ್ಲಿ ಮತ್ತು ಸರೋವರಗಳಲ್ಲಿ ಇರ್ತಕ್ಕಂಥ ನೀರನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಸ್ವಾಟ್ ಅಂತ ನಮ್ಗೆ ಕೇಳ್ತಾರೆ. ಸ್ವಾಟ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಮತ್ತೆ ಥ್ರೆಟ್ ಅಂತ ಕರಿತೇವೆ. ಬಟ್ ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಸ್ವಾಟ್ ನ ಫುಲ್ ಫಾರ್ಮ್ ಅದಾಗಿರಲ್ಲ. ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಸರ್ಫೇಸ್ ವಾಟರ್ ಅಂಡ್ ಓಷನ್ ಟೋಪೋಗ್ರಫಿ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ಸ್ಯಾಟಲೈಟ್ ಅನ್ನ ನಾಸಾದವರು ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ಇದನ್ನ ಯಾವ ಬಾಹ್ಯಾಕಾಶ ಕೇಂದ್ರದ ಸಹಯೋಗದೊಂದಿಗೆ ಲಾಂಚ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಅಲಾಂಗ್ ವಿತ್ ಫ್ರೆಂಚ್ ಸ್ಪೇಸ್ ಏಜೆನ್ಸಿ ಸಹಯೋಗದೊಂದಿಗೆ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಯಾವ ರಾಕೆಟ್ ನ ಮುಖಾಂತರ ಲಾಂಚ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಸ್ಪೇಸ್ಎಕ್ಸ್ ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಇದನ್ನ ಲಾಂಚ್ ಮಾಡಿರ್ತಾರೆ. ಇದು ಭೂಮಿಯ ಮೇಲೆ ಇರ್ತಕ್ಕಂಥ ಅಟ್ಲೀಸ್ಟ್ 90% ಆಫ್ ದಿ ವಾಟರ್ ನ ಸರ್ವೆ ಮಾಡುತ್ತೆ. ಸೊ ಆ ಒಂದು ಡೇಟಾವನ್ನ ರಿಪೀಟೆಡ್ಲಿ ಪ್ರತಿ 21 ದಿವಸಕ್ಕೆ ಅದು ಭೂಮಿಗೆ ಕಳಿಸ್ತಾ ಇರುತ್ತೆ. ಸೊ ಈ ಒಂದು ಮಿಷನ್ ನ ಪ್ರಮುಖವಾದ ಗುರಿ ಏನು ಅಂದ್ರೆ ಟು ಇಂಪ್ರೂವ್ ಫ್ಲಡ್ ಫೋರ್ಕಾಸ್ಟಿಂಗ್ ಅಂದ್ರೆ ಈ ಒಂದು ಪ್ರವಾಹಗಳಿಗೆ ಸಂಬಂಧಪಟ್ಟಂತೆ ಮುನ್ಸೂಚನೆಯನ್ನ ನಾವು ಪಡಿಬಹುದಾಗಿರುತ್ತೆ. ಡ್ರಾಟ್ ಮಾನಿಟರಿಂಗ್ ಅಂದ್ರೆ ಬರಗಾಲಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದಕ್ಕೆ ಸಹಾಯ ಆಗುತ್ತೆ. ಅದಾದ್ಮೇಲೆ ಟು ಸ್ಟಡಿ ಸಿ ಲೆವೆಲ್ ರೈಸ್ ಪ್ರಿಡಿಕ್ಷನ್ ಅಂದ್ರೆ ಈ ಒಂದು ಸಮುದ್ರ ಮಟ್ಟ ಏರಿಕೆಯನ್ನ ನಾವು ಸ್ಟಡಿ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಟು ಅಂಡರ್ಸ್ಟ್ಯಾಂಡ್ ಹೌ ಓಷನ್ಸ್ ಅಬ್ಸಾರ್ವ್ ಹೀಟ್ ಫ್ರಮ್ ದಿ ಅಟ್ಮಾಸ್ಫಿಯರ್ ಅಂದ್ರೆ ಈ ಒಂದು ವಾತಾವರಣದಿಂದ ಓಷನ್ಸ್ ಗಳು ಹೇಗೆ ತಾಪಮಾನವನ್ನ ಹೀರ್ಕೊಳ್ಳುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದಾದ್ಮೇಲೆ ಸೊ ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಇದು ಎಂಟೈರ್ ಗ್ಲೋಬ್ ಅನ್ನ ಕವರ್ ಮಾಡುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಇದು ಕವರ್ ಮಾಡೋದಿಲ್ಲ. ಸೊ ಈ ಲೈನ್ಸ್ ಅನ್ನ ನಾವು ಲ್ಯಾಟಿಟ್ಯೂಡ್ಸ್ ಅಥವಾ ಅಕ್ಷಾಂಶಗಳು ಅಂತ ಕರಿತೇವೆ. ಸೊ ಇದು ಎಷ್ಟುವರೆಗೂ ಕವರ್ ಮಾಡುತ್ತೆ ಅಂದ್ರೆ 78 ಡಿಗ್ರಿ ನಾರ್ತ್ ಇಂದ ಸ್ಟಾರ್ಟ್ ಆಗಿ ಸೊ 78 ಡಿಗ್ರಿ ಸೌತ್ ವರೆಗೂ ಕವರ್ ಮಾಡುತ್ತೆ. ಸೊ ಇದು ಪೋಲಾರ್ ರೀಜನ್ಸ್ ಆಗಿರ್ತಕ್ಕಂಥ 90 ಡಿಗ್ರಿ ನಾರ್ತ್ ಮತ್ತೆ 90 ಡಿಗ್ರಿ ಸೌತ್ ಅನ್ನ ಕವರ್ ಮಾಡೋದಿಲ್ಲ. ಕಾರಣ ಏನು ಅಂದ್ರೆ ಪೋಲಾರ್ ರೀಜನ್ಸ್ ಅಲ್ಲಿ ಐಸ್ ಕ್ಯಾಪ್ ಇರುತ್ತೆ, ಅಲ್ಲಿ ಸರ್ಫೇಸ್ ವಾಟರ್ ಇರೋದಿಲ್ಲ. ಸೊ ಇಷ್ಟು ಮಾಹಿತಿ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ನಾನು ಈ ಚಿತ್ರದಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನ ಇಲ್ಲಿ ಟೆಕ್ಸ್ಟ್ ರೂಪದಲ್ಲಿ ಕೊಟ್ಟಿರ್ತೇವೆ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ನೋಟ್ಸ್ ಮೇಕಿಂಗ್. ಸೊ ಇದರಲ್ಲಿ ಮಿಸ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಏನು ಅಂದ್ರೆ ಇದರ ಲೈಫ್ ಸ್ಪ್ಯಾನ್ ಅಥವಾ ಕಾರ್ಯಾವಧಿ ಬಂದು 3 ವರ್ಷಗಳ ಕಾಲ ಇದು ಕಾರ್ಯನಿರ್ವಹಿಸುತ್ತೆ. ಸೊ ಮತ್ತೆ ಇದು ಸರ್ವೆ ಮಾಡ್ತಕ್ಕಂಥ ಒಂದು ಲೇಕ್ಸ್ ಗಳ ಒಂದು ಡೈಮೆನ್ಷನ್ ಎಷ್ಟಿರ್ಬೇಕಂದ್ರೆ ಅಟ್ಲೀಸ್ಟ್ 15 acres ಗಿಂತ ಜಾಸ್ತಿ ಇರ್ತಕ್ಕಂಥ ಒಂದು ಲೇಕ್ಸ್ ಅಥವಾ ಸರೋವರಗಳನ್ನ ಇದು ಸರ್ವೆ ಮಾಡುತ್ತೆ. ಅದಾದ್ಮೇಲೆ ರಿವರ್ಸ್ ವೈಡರ್ ದೆನ್ 330 ಫೀಟ್ ಅಂದ್ರೆ ಯಾವ ಒಂದು ನದಿಗಳ ಅಗಲ 330 ಅಡಿಗಿಂತ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೇಟಾವನ್ನ ಒದಗಿಸ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ನಾಸಾ? ಸೊ ನಾಸಾನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೇವೆ. ಸೊ ಭಾರತಕ್ಕೆ ಇಸ್ರೋ ಹೇಗೆ ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ, ಸೊ ಅದೇ ರೀತಿ ಅಮೆರಿಕ ರಾಷ್ಟ್ರಕ್ಕೆ ಇದೊಂದು ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1958ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾಗೆ ಸಂಬಂಧಪಟ್ಟಂತೆ ದೇರ್ ಆರ್ 2 ಪ್ರೈಮರಿ ಸ್ಪೇಸ್ ಪೋರ್ಟ್ಸ್ ಅಂದ್ರೆ ಈ ಒಂದು ಬಾಹ್ಯಾಕಾಶ ನಿಲ್ದಾಣಗಳು ಅಂತ ನಾವೇನ್ ಕರಿತೇವೆ. ಸೊ ನಾಸಾಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 2 ಪ್ರಾಥಮಿಕ ಬಾಹ್ಯಾಕಾಶ ನಿಲ್ದಾಣಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲನೇದನ್ನ ನಾವು
ಜಾನ್ ಎಫ್ ಕೆನಡಿ ಸ್ಪೇಸ್ ಸೆಂಟರ್ ಆನ್ ಮೆರಿಟ್ ಐಲ್ಯಾಂಡ್ಸ್ ಇನ್ ಫ್ಲೋರಿಡಾ. ಸೊ ಮೆರಿಟ್ ಐಲ್ಯಾಂಡ್ಸ್ ಅಥವಾ ಮೆರಿಟ್ ದ್ವೀಪಗಳಲ್ಲಿ ಇರ್ತಕ್ಕಂಥ ಒಂದು ಜಾನ್ ಎಫ್ ಕೆನಡಿ ಬಾಹ್ಯಾಕಾಶ ಕೇಂದ್ರ ಆಗಿರುತ್ತೆ. ಸೊ ಎರಡನೆಯದನ್ನ ನಾವು ವ್ಯಾಂಡನ್ಬರ್ಗ್ ಸ್ಪೇಸ್ ಫೋರ್ಸ್ ಬೇಸ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಕರಿತೇವೆ. ಸೊ ಈಗ ಲಾಂಚ್ ಮಾಡಿರ್ತಕ್ಕಂಥ ಸ್ವಾಟ್ ಅನ್ನ ಕೂಡ ಈ ವ್ಯಾಂಡನ್ಬರ್ಗ್ ಬಾಹ್ಯಾಕಾಶ ನೆಲೆಯಿಂದ ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ವಿಚ್ ಆರ್ ದಿ ಸ್ಪೇಸ್ ಪೋರ್ಟ್ಸ್ ಆಫ್ ಇಸ್ರೋ, ಅಂದ್ರೆ ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥ ಬಾಹ್ಯಾಕಾಶ ನಿಲ್ದಾಣಗಳು ಯಾವ್ದ್ಯಾವ್ದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾ ಶ್ರೀಲಂಕಾ ಟು ಲಾಂಚ್ ಫೆರಿ ಸರ್ವಿಸ್. ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ದೋಣಿ ಸೇವೆಯನ್ನ ಪ್ರಾರಂಭ ಮಾಡಲಾಗಿದೆ. ಸೊ ನಮ್ಗೆ ಪರೀಕ್ಷೆಯಲ್ಲಿ ಈ ಒಂದು ಫೆರಿ ಸರ್ವಿಸ್ ಅಥವಾ ದೋಣಿ ಸೇವೆ ಅಂತ ನಾವೇನ್ ಕರಿತೇವೆ, ಯಾವ ಯಾವ ಪ್ಲೇಸಸ್ ಅನ್ನ ಕನೆಕ್ಟ್ ಮಾಡುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ಸೊ ನಾನು ಇನ್ಫಾರ್ಮೇಶನ್ ನ ಈ ಮ್ಯಾಪ್ ಅಲ್ಲೇ ತೋರಿಸ್ತೀನಿ. ಇದು ಯಾವ ಯಾವ ಪ್ಲೇಸಸ್ ನ ಕನೆಕ್ಟ್ ಮಾಡುತ್ತೆ ಅಂದ್ರೆ, ಭಾರತ ದೇಶದ ಯೂನಿಯನ್ ಟೆರಿಟರಿ ಆಗಿರ್ತಕ್ಕಂಥ ಪುದುಚೇರಿ ಅಥವಾ ಪಾಂಡಿಚೇರಿಯನ್ನ ಶ್ರೀಲಂಕಾ ದೇಶದ ಜಾಫ್ನಾಗೆ ಕನೆಕ್ಟ್ ಮಾಡುತ್ತೆ. ಸೊ ಇದೊಂದು ಏನೋ ವಾಟರ್ ವೇ ಅಥವಾ ರೂಟ್ ಆಗಿರುತ್ತೆ. ಸೊ ಸೆಕೆಂಡ್ ರೂಟ್ ಏನಾಗಿರುತ್ತೆ ಅಂದ್ರೆ, ಭಾರತದ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಏನಿರುತ್ತೆ ಅಂದ್ರೆ ದಕ್ಷಿಣ ಭಾರತವನ್ನ ಶ್ರೀಲಂಕಾದ ಎರಡು ಪ್ಲೇಸಸ್ಗೆ ಕನೆಕ್ಟ್ ಮಾಡುತ್ತೆ. ಸೊ ಈ ಪ್ಲೇಸ್ ಅಲ್ಲಿ ಏನೋ ಟ್ರಿಂಕೋಮಲೈ ಅಂತ ಒಂದು ಪ್ಲೇಸ್ ಬರುತ್ತೆ, ಅದಕ್ಕೆ ಕನೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಕೊಲಂಬೋಗೆ ಕನೆಕ್ಟ್ ಮಾಡುತ್ತೆ. ಸೊ ಈ ಎರಡು ರೂಟ್ಸ್ ಗಳನ್ನ ಈಗ ಸ್ಟಾರ್ಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದಿ ಕನೆಕ್ಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಶ್ರೀಲಂಕಾ ವಿತ್ ರೆಸ್ಪೆಕ್ಟ್ ಟು ಫೆರಿ ಅನ್ನೋದು ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಎಲ್ಲಾ ಮಾಹಿತಿಯನ್ನ ನಾನು ಅಲ್ಲಿ ಚಿತ್ರದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ದಿಸ್ ಇಸ್ ಫಾರ್ ಯುವರ್ ನೋಟ್ಸ್ ಮೇಕಿಂಗ್. ಇದರಲ್ಲಿ ಈಚ್ ಫೆರಿ ಕ್ಯಾನ್ ಕ್ಯಾರಿ 300 to 400 ಪ್ಯಾಸೆಂಜರ್ಸ್, ಅಂದ್ರೆ 300ರಿಂದ 400 ಜನ ಪ್ರಯಾಣಿಕರನ್ನ ಸಾಗಿಸಬಹುದಾಗಿರ್ತಕ್ಕಂಥ ಫೆರಿ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇವಾಗ ಒಂದು ಇವೆಂಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ಒಂದು ಇವೆಂಟ್ ನ ನಾವೇನಂತ ಕರಿತೀವಿ ಅಂದ್ರೆ ಯೂತ್ ಕೋ ಲ್ಯಾಬ್ ಅಂತ ಕರಿತೇವೆ. ಸೊ ಯೂತ್ ಅಂದ್ರೆ ನಿಮ್ಗೆ ಗೊತ್ತು, ಯುವಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಇವೆಂಟ್ 5th ಎಡಿಷನ್ ಅಥವಾ 5ನೇ ಆವೃತ್ತಿ ಆಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಏಮ್ ಅಂದ್ರೆ ಅಟಲ್ ಇನೋವೇಷನ್ ಮಿಷನ್ ಅಂತ ಕರಿತೇವೆ. ಅದಾದ್ಮೇಲೆ ವಿಶ್ವಸಂಸ್ಥೆಯ ಒಂದು ಏಜೆನ್ಸಿ ಆಗಿರ್ತಕ್ಕಂಥ UNDP ಅಥವಾ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ನಾವೇನ್ ಕರಿತೇವೆ. ಸೊ ಇವರಿಬ್ಬರ ಸಹಯೋಗದೊಂದಿಗೆ ನಡೀತಕ್ಕಂಥ ಒಂದು ಲ್ಯಾಬ್, ಅದನ್ನ ನಾವು ಯೂತ್ ಕೋ ಲ್ಯಾಬ್ ಅಂತ ಕರಿತೇವೆ. ಸೊ ಇವರು 5ನೇ ಆವೃತ್ತಿಯನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು 5ನೇ ಆವೃತ್ತಿಗೆ ಸಹಯೋಗವನ್ನ ಕೊಡ್ತಾ ಇರೋರು ಯಾರು ಅಂದ್ರೆ ಭಾರತ ದೇಶದ ನೀತಿ ಆಯೋಗ ಕೂಡ ಇದರ ಜೊತೆಗೆ ಸಹಯೋಗವನ್ನ ನೀಡ್ತಾ ಇದೆ. ಹಾಗಿದ್ರೆ ವಾಟ್ ಈಸ್ ದಿ ರೋಲ್ ಅಥವಾ ಏಮ್ ಆಫ್ ಯೂತ್ ಕೋ ಲ್ಯಾಬ್ ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. ಸೊ ಯೂತ್ ಕೋ ಲ್ಯಾಬ್ ಅಂದ್ರೆ ಈಗ ನಿಮ್ಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ನಾವು ಕರಿತೇವೆ. ಸೊ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ವಿಶ್ವಸಂಸ್ಥೆಯ ವತಿಯಿಂದ ಅಂದ್ರೆ ಯುನೈಟೆಡ್ ನೇಷನ್ ವತಿಯಿಂದ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳಿಗೂ ಕೊಟ್ಟಿರ್ತಕ್ಕಂಥ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಟು ಟೆಲ್ ಯು ಅಬೌಟ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಇತ್ತೀಚೆಗೆ ನಡೆದಿರ್ತಕ್ಕಂಥ ಅಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಪೊಲೀಸ್ ಪರೀಕ್ಷೆಯಲ್ಲೂ ಕೂಡ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ನಿಮ್ಗೆ ಪ್ರಶ್ನೆ ಕೇಳಿರ್ತಾರೆ ಅಥವಾ ಎಸ್ಸೆ ರೈಟಿಂಗ್ ಕೇಳಿರ್ತಾರೆ. ಸೊ ಈ ಒಂದು ಇನ್ಫಾರ್ಮೇಶನ್ ಅಥವಾ ಈ ರೀತಿಯ ಇನ್ಫಾರ್ಮೇಶನ್ ಅನ್ನ ನೀವು ಓದುವಾಗ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ PSI ಎಕ್ಸಾಮ್ ಇಸ್ ನಾಟ್ PSI ಎಕ್ಸಾಮ್ ಎನಿಮೋರ್. ಸೊ ಅದರ ಡಿಫಿಕಲ್ಟಿ ಲೆವೆಲ್ ತುಂಬಾ ಎಸ್ಕಲೇಟ್ ಆಗಿರುತ್ತೆ. ಸೊ ನೀವು ನಿಮ್ಮ ಎಸ್ಸೆ ಟಾಪಿಕ್ಸ್ ನ ಓದ್ಕೊಳ್ಳುವಾಗ ಸ್ವಲ್ಪ ಹೈ ಲೆವೆಲ್ ಎಸ್ಸೆ ಟೈಟಲ್ಸ್ ಗೆ ನೀವು ಫೋಕಸ್ ಮಾಡ್ಬೇಕಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಟೋಟಲ್ 17 ಇರುತ್ತೆ. ಸೊ ಈ ಒಂದು 17 ಗುರಿಗಳಿಗೆ ಸಂಬಂಧಪಟ್ಟಂತೆ ಯೂತ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಯುವಕರು ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕಿಂತ ಹೆಚ್ಚಾಗಿ ನಾಟ್ ಎವ್ರಿ ಯೂತ್, ಈ ಆಂಟ್ರಪ್ರೀನಿಯರ್ಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಯುವ ಉದ್ಯಮಿಗಳು ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಯುವ ಉದ್ಯಮಿಗಳಿಗೆ ಸಂಬಂಧಪಟ್ಟಂತೆ ಈ ಏಷ್ಯಾ ಪೆಸಿಫಿಕ್ ಕಂಟ್ರೀಸ್ ಅಂತ ನಾವೇನ್ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥ ಯುವ ಉದ್ಯಮಿಗಳಿಗೆ ಒಂದು ಕಾಮನ್ ಅಜೆಂಡಾವನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಅಂದ್ರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಅನುಷ್ಠಾನವನ್ನ ವೇಗಗೊಳಿಸ್ಲಿಕ್ಕೆ ಏಷ್ಯಾ ಪೆಸಿಫಿಕ್ ದೇಶಗಳಲ್ಲಿರ್ತಕ್ಕಂಥ ಯುವಕರು ಯಾರ್ಯಾರು ಉದ್ಯಮಿಗಳೇನಿರ್ತಾರೆ, ಸೊ ಅವರಿಗೆ ಒಂದು ಸಾಮಾನ್ಯ ಕಾರ್ಯಸೂಚಿಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಈ ಒಂದು ಲ್ಯಾಬ್ ನ ಒಂದು ಪ್ರಮುಖವಾದ ಗುರಿಯಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತು, ಒಂದು ಅಟಲ್ ಇನೋವೇಷನ್ ಮಿಷನ್ ಮತ್ತೆ UNDP ವತಿಯಿಂದ ಮತ್ತೆ ನೀತಿ ಆಯೋಗ ಕೂಡ ಇದಕ್ಕೆ ಸಹಯೋಗನ ಮಾಡುತ್ತೆ. ಸೊ ಇದನ್ನ ಲಾಂಚ್ ಮಾಡಿದ ವರ್ಷ ಯಾವ್ದು ಅಂದ್ರೆ 2019ರಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇದರ ಉದ್ದೇಶ ಏನು ಅಂತ ಕೇಳಿದ್ರೆ, ಈ ಒಂದು ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್ ಅಲ್ಲಿ ಇರ್ತಕ್ಕಂಥ ಯೂತ್ ಆಂಟ್ರಪ್ರೀನಿಯರ್ಸ್ ಏನಿರ್ತಾರೆ, ಸೊ ಇವ್ರಿಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒಂದು ಕಾಮನ್ ಅಜೆಂಡಾವನ್ನ
ಶಿಕ್ಷಣವನ್ನ ನೀಡ್ತಕ್ಕಂತ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಈ ಒಂದು 5th ಎಡಿಷನ್ ಆಫ್ ಯೂತ್ ಕೋ ಲ್ಯಾಬ್ ಇಂಡಿಯಾ ಏನಿದೆ, ಇಟ್ ಇಸ್ ಬೀನ್ ಸಪೋರ್ಟಿಂಗ್ ಯೂತ್ ಯಂಗ್ ಸೋಷಿಯಲ್ ಆಂಟರ್ಪ್ರಿನಿಯರ್ಸ್ ಹೂ ಕ್ಯಾನ್ ಬಿ powerful full force in leading social change and furthering the implementation of SDG target actions. ಅಂದ್ರೆ ಈ ಒಂದು ಯುವ ಉದ್ಯಮಶೀಲರು ಏನಿರ್ತಾರೆ, ಸೊ ಅವರನ್ನ ಈ ಒಂದು ಸಾಮಾಜಿಕ ಬದಲಾವಣೆಯನ್ನ ಮುನ್ನಡೆಸುವಲ್ಲಿ ಮತ್ತು SDG ಗುರಿಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಪ್ರಬಲ ಶಕ್ತಿಯನ್ನಾಗಿ ಮಾಡ್ತಕ್ಕಂಥದ್ದು ಸೊ ಈ ಒಂದು ಯೂತ್ ಕೋ ಲ್ಯಾಬ್ ನ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 4th ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ದತ್ತು ಸಂಸ್ಥೆಗಳು ಅಥವಾ ಸ್ಪೆಷಲ್ ಅಡಾಪ್ಷನ್ ಏಜೆನ್ಸೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸ್ಪೆಷಲ್ ಅಡಾಪ್ಷನ್ ಅಂದ್ರೆ ಮಕ್ಕಳನ್ನ ದತ್ತು ತೆಗೆದುಕೊಳ್ತಕ್ಕಂತ ಒಂದು ವ್ಯವಸ್ಥೆ ಏನಿರುತ್ತೆ, ಸೊ ಅದನ್ನ ನಿಯಂತ್ರಣ ಮಾಡ್ತಕ್ಕಂತ ಒಂದು ಕಾಂಪೊನೆಂಟ್ ಯಾವುದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಸೊ ದತ್ತು ಅಂತ ಬಂದಾಗ ಸೊ ಈ ದತ್ತು ಪದ್ಧತಿಗೆ ಸಂಬಂಧಪಟ್ಟಂತೆ ಒಂದು ಸ್ಕೀಮ್ ಇರುತ್ತೆ. ಈ ಒಂದು ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಷನ್ ವಾತ್ಸಲ್ಯ ಸ್ಕೀಮ್ ಅಂತ ಕರಿತೇವೆ. ಇವೆರಡರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಈ ಒಂದು ದತ್ತು ಅಥವಾ ಈ ಒಂದು ಅಡಾಪ್ಷನ್ ಅಂತ ನಾವೇನ್ ಕರಿತೇವೆ, ಸೊ ಈ ಒಂದು ಅಡಾಪ್ಷನ್ ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಮಾನಿಟರ್ ಮಾಡ್ತಕ್ಕಂತ ಭಾರತದ ಅಥಾರಿಟಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಕಾರಾ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಕಾರಾ ಅಂದ್ರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸಸ್ ಅಥಾರಿಟಿ ಅಥವಾ ಕೇಂದ್ರೀಯ ದತ್ತು ಸಂಪನ್ಮೂಲ ಪ್ರಾಧಿಕಾರ ಅಂತ ಕರಿತೇವೆ. ಸೊ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆ ಭಾರತ ದೇಶದಲ್ಲಿ ಅಡಾಪ್ಷನ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನು ಮಾನಿಟರ್ ಮಾಡ್ತಕ್ಕಂತ ಒಂದು ಅಥಾರಿಟಿ ಆಗಿರುತ್ತೆ. ಸೊ ಕಾರಾ ಮಾನಿಟರ್ಸ್ ದಿ ಅಡಾಪ್ಷನ್ ಆಫ್ ಆರ್ಫನ್ಸ್, ಅಬಾಂಡನ್ಡ್ ಅಂಡ್ ಸರೆಂಡರ್ಡ್. ಅಂದ್ರೆ ಇಲ್ಲಿ ಅನಾಥರಾಗಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಅಥವಾ ಪರಿತ್ಯಕ್ತ ಅಂದ್ರೆ ಅಬಾಂಡನ್ಡ್ ಅಂದ್ರೆ ಪೇರೆಂಟ್ಸ್ ಅವರನ್ನ ಬಿಟ್ಬಿಡ್ತಕ್ಕಂಥ ಮಕ್ಕಳಾಗಿರ್ಬೋದು, ಮತ್ತೆ ಶರಣಾದ ಅಥವಾ ಸರೆಂಡರ್ಡ್ ಮಕ್ಕಳನ್ನ ಮಾನಿಟರ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ದಿಸ್ ಈಸ್ ಆಸ್ ಪರ್ ದಿ ಪ್ರಾವಿಷನ್ಸ್ ಲೇಡ್ ಡೌನ್ ಇನ್ ದಿ ಜುವೆನೈಲ್ ಜಸ್ಟಿಸ್ ಆಕ್ಟ್ 2015 ಅಂಡ್ ಅಡಾಪ್ಷನ್ ರೆಗ್ಯುಲೇಷನ್ಸ್ 2022. ಅಂದ್ರೆ ಈ ಒಂದು ಕಾರ ಯಾವ ಒಂದು ನಿಯಮಗಳ ಅಡಿಯಲ್ಲಿ ಈ ಒಂದು ಪ್ರೋಸೆಸ್ ನ ಮಾಡುತ್ತಂದ್ರೆ ಬಾಲ ಅಪರಾಧಿ ನ್ಯಾಯ ಕಾಯ್ದೆ 2015 ಮತ್ತು ದತ್ತು ನಿಯಮಗಳು 2022ರ ನಿಯಮಗಳು ಮತ್ತು ನಿಬಂಧನೆಗಳ ಪ್ರಕಾರ ಈ ಅನಾಥ ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವುದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂತ ಒಂದು ಅಥಾರಿಟಿ ಆಗಿರುತ್ತೆ. ಸೊ ಈ ಒಂದು ಅನಾಥ ಮಕ್ಕಳಿಗೆ ಒಂದು ಪೋಷಣೆಯನ್ನ ನೀಡ್ಲಿಕ್ಕೆ ಭಾರತ ದೇಶದಲ್ಲಿ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಸ್ಕೀಮ್ ಅನ್ನ ನಾವು ಮಿಷನ್ ವಾತ್ಸಲ್ಯ ಸ್ಕೀಮ್ ಅಂತ ಕರಿತೇವೆ. ಹೆಸರಲ್ಲೇ ಇದೆ, ವಾತ್ಸಲ್ಯ ಅಂದ್ರೆ ಪ್ರೀತಿ ತೋರಿಸ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಸೊ ಎಲ್ಲಾ ಸ್ಟೇಟ್ ಮತ್ತೆ UT ಗವರ್ನಮೆಂಟ್ಸ್ಗೆ ಅಂದ್ರೆ ರಾಜ್ಯ ಮತ್ತು ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳಿಗೆ ಸೊ ಈ ಒಂದು ಚಿಲ್ಡ್ರನ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಅನಾಥ ಶಿಶುಗಳಿಗೆ ಒಂದು ಪಾಲನೆಯನ್ನ ಒದಗಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಮಕ್ಕಳ ಆರೈಕೆ ಸಂಸ್ಥೆಗಳನ್ನ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಇನ್ಕ್ಲೂಡಿಂಗ್ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸೀಸ್ ಅಂದ್ರೆ ಒಂದು ವಿಶೇಷವಾದ ದತ್ತು ಏಜೆನ್ಸಿಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಕೂಲ ಮಾಡುತ್ತೆ. ಅದಾದ್ಮೇಲೆ ಈ ಒಂದು ಸಂಸ್ಥೆಗಳು ಅಥವಾ ಈ ಒಂದು ಏಜೆನ್ಸೀಸ್ಗಳ ವತಿಯಿಂದ ದೇ ಕ್ಯಾನ್ ಗಿವ್ ಎಜುಕೇಶನ್, ರಿಕ್ರಿಯೇಷನ್, ಹೆಲ್ತ್ ಕೇರ್ ಮತ್ತೆ ಕೌನ್ಸಿಲಿಂಗ್ ಅಂದ್ರೆ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಏಜ್ಗೆ ತಕ್ಕಂತೆ ಸೂಕ್ತ ಶಿಕ್ಷಣ, ಮನರಂಜನೆ, ಆರೋಗ್ಯ ರಕ್ಷಣೆ ಮತ್ತು ಸಮಾಲೋಚನೆಯನ್ನ ಬೆಂಬಲ ಮಾಡ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಮಿಷನ್ ವಾತ್ಸಲ್ಯ ಸ್ಕೀಮ್ ಅಂತ ಕರಿತೇವೆ. ಸೊ ಮಿಷನ್ ವಾತ್ಸಲ್ಯ ಸ್ಕೀಮ್ ಪ್ರೊವೈಡ್ಸ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಕ್ರೈಡಲ್ ಬೇಬಿ ರಿಸೆಪ್ಷನ್ ಸೆಂಟರ್. ಸೊ ಇದ್ರ ಜೊತೆಗೆ ಸೊ ಇದು ತೊಟ್ಟಿಲು ಮಗುವಿನ ಸ್ವಾಗತ ಕೇಂದ್ರಗಳನ್ನ ಸ್ಥಾಪಿಸಲು ಕೂಡ ಇದಕ್ಕೆ ಅವಕಾಶವನ್ನ ನೀಡುತ್ತೆ. ಸೊ ಈ ರೀತಿಯ ಕ್ರೇಡಲ್ ಬೇಬಿ ರಿಸೆಪ್ಷನ್ ಸೆಂಟರ್ ಗಳನ್ನ ಪ್ರತಿ ಜಿಲ್ಲೆಗೆ ಒಂದನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡ್ಕೊಳ್ಳುತ್ತೆ. ಸೊ ಇಷ್ಟು ಮಾಹಿತಿ ನಿಮ್ಗೆ ಮಿಷನ್ ವಾತ್ಸಲ್ಯ ಸ್ಕೀಮ್ ನ ಅಡಿಯಲ್ಲಿ ಗೊತ್ತಿರಬೇಕಾಗಿರುತ್ತೆ. So with this we are come to the 5th article. This is about Ministry of Women and Child Development ಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇರುತ್ತೆ. ಸೊ ಈಗ ಹೊಸ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಈ ಒಂದು ಹೊಸ ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶಕ್ತಿ ಸದನ ಅಥವಾ ಶಕ್ತಿ ಸದನಗಳು ಅಂತ ಕರಿತೇವೆ. ಇನ್ಫ್ಯಾಕ್ಟ್ ಇದನ್ನ ನಾವು ಹೊಸ ಸ್ಕೀಮ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಮುಂಚೆ ಇದ್ದಂತಹ 2 ಸ್ಕೀಮ್ಗಳನ್ನ ಮರ್ಜ್ ಮಾಡಿ ಈಗ ಶಕ್ತಿ ಸದನ ಅಂತ ಮಾಡಿರ್ತಾರೆ. ಸೊ ನಮ್ಗೆ ಪರೀಕ್ಷೆಯಲ್ಲಿ ಶಕ್ತಿ ಸದನವನ್ನ ಯಾವ ಮುಂಚೆ ಇದ್ದಂತಹ 2 ಯೋಜನೆಗಳನ್ನ ಸಬ್ಸ್ಯೂಮ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ 2022ರ ಕೇಂದ್ರ ಬಜೆಟ್ ನಲ್ಲಿ ಯೂನಿಯನ್ ಬಜೆಟ್ ಆಫ್ ಇಂಡಿಯಾದಲ್ಲಿ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ ಗೆ ಸಂಬಂಧಪಟ್ಟಂತೆ ಇದ್ದ ಎಲ್ಲ ಸ್ಕೀಮ್ಗಳನ್ನ 3 ಅಂಬ್ರೆಲಾ ಸ್ಕೀಮ್ಗಳ ಅಡಿಯಲ್ಲಿ ಸಬ್ಸ್ಯೂಮ್ ಮಾಡಿರ್ತಾರೆ. ಆ 3 ಸ್ಕೀಮ್ಸ್ ಯಾವ್ದ್ಯಾವ್ದು ಅಂದ್ರೆ ನಂಬರ್ 1 ಅನ್ನ ನಾವು ಮಿಷನ್ ಪೋಷನ್ ಅಂತ ಕರಿತೇವೆ. ಸೊ 2ನೇದನ್ನ ನಾವು ಮಿಷನ್ ಶಕ್ತಿ ಅಂತ ಕರಿತೇವೆ. 3ನೇದನ್ನ ನಾವು ಮಿಷನ್ ವಾತ್ಸಲ್ಯ ಅಂತ ಕರಿತೇವೆ.
ಸೊ ನಾನೀಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಶಕ್ತಿ ಸದನ ಅಂತ ನಾವೇನ್ ಕರಿತೇವೆ, ಸೊ ಇದು ಮಿಷನ್ ಶಕ್ತಿ ಕೆಳಗಡೆ ಬರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಮಿಷನ್ ಶಕ್ತಿ ಕೆಳಗಡೆ ಮತ್ತೆ 2 ಸಬ್ ಡಿವಿಷನ್ಸ್ ಬರುತ್ತೆ. ಒಂದನ್ನ ಸಂಬಾಲ್ ಅಂತ ಕರಿತೇವೆ, ಇನ್ನೊಂದನ್ನ ಸಾಮರ್ಥ್ಯ ಅಂತ ಕರಿತೇವೆ. ಸಂಬಾಲ್ ಈ ಒಂದು ಸ್ಕೀಮ್ ಗಳನ್ನ ಏನಕ್ಕೋಸ್ಕರ ಮೇಜರ್ ಆಗಿ ಮಾಡಿರ್ತಾರೆ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ವಿಮೆನ್, ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ರಕ್ಷಣೆಯನ್ನ ಒದಗಿಸ್ತಕ್ಕಂತ ಎಲ್ಲಾ ಸ್ಕೀಮ್ ಗಳನ್ನ ಸಂಬಾಲ್ ಅಡಿಯಲ್ಲಿ ಸಬ್ಸ್ಯೂಮ್ ಮಾಡಲಾಗುತ್ತೆ. ಅದಾದ್ಮೇಲೆ ಸಮರ್ಥ್ಯ ಎಂದು ಕರೀತಕ್ಕಂತ ಈ ಒಂದು ಸ್ಕೀಮ್ ಅನ್ನ ಎಂಪವರ್ಮೆಂಟ್ ಆಫ್ ವಿಮೆನ್, ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಬಲೀಕರಣ ಮಾಡ್ಲಿಕ್ಕೆ ಸೊ ಈ ಒಂದು ಸ್ಕೀಮ್ ಗಳನ್ನ ಸಮರ್ಥ್ಯ ಅಡಿಯಲ್ಲಿ ಸಬ್ಸ್ಯೂಮ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಸಮರ್ಥ್ಯ ಅಡಿಯಲ್ಲಿ ಯಾವ ಯಾವ ಸ್ಕೀಮ್ ಗಳನ್ನ ಸಬ್ಸ್ಯೂಮ್ ಮಾಡಿರ್ತಾರೆ ಅಂದ್ರೆ ಉಜ್ಜವಾಲ, ಇಟ್ ಇಸ್ ನಾಟ್ ಉಜ್ವಲ, ಇಟ್ ಇಸ್ ಆಕ್ಚುಲಿ ಉಜ್ಜವಾಲ ಸ್ಕೀಮ್ ಆಗಿರುತ್ತೆ. ಅದಾದ್ಮೇಲೆ ಸ್ವದರ್ ಗ್ರೇ ಅಂತ ಕರಿತೇವೆ, ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್ ಅಂತ ಕರಿತೇವೆ, ನ್ಯಾಷನಲ್ ಕ್ರೆಶೆ ಸ್ಕೀಮ್ ಆಗಿರ್ಬೋದು, ಮತ್ತೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ. ಸೊ ಇವೆಲ್ಲ ಸಾಮರ್ಥ್ಯ ಅಂದ್ರೆ ಎಂಪವರ್ಮೆಂಟ್ ಆಫ್ ವಿಮೆನ್ ಕೆಳಗಡೆ ಬರ್ತಕ್ಕಂತ ಒಂದು ಸ್ಕೀಮ್ಸ್ ಆಗಿರುತ್ತೆ. ಸೊ ಈಗ ಬಂದಿರತಕ್ಕಂತ ಅಪ್ಡೇಟ್ ಏನು ಅಂದ್ರೆ ಇಲ್ಲಿರ್ತಕ್ಕಂತ 2 ಸ್ಕೀಮ್ಗಳು ಸ್ವದರ್ ಗರ್ ಮತ್ತೆ ಉಜ್ಜವಾಲ ಸ್ಕೀಮ್ಸ್ ಅಂತ ನಾವೇನ್ ಕರಿತೇವೆ, ಸೊ ಇವೆರಡನ್ನ ಈಗ ಒಟ್ಟಿಗೆ ಗೂಡಿಸಿ ಒಂದೇ ಒಂದು ಸ್ಕೀಮ್ ಅನ್ನ ಮಾಡಿರ್ತಾರೆ. ಅದನ್ನ ನಾವು ಶಕ್ತಿ ಸದನಗಳು ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಸಾಮರ್ಥ್ಯ ಕೆಳಗಡೆ ಬಂದಿರತಕ್ಕಂತ ಸ್ಕೀಮ್ಸ್ ಯಾವ್ದು ಅಂತ ಡಿಸ್ಕಸ್ ಮಾಡಿದ್ದೇನೆ. ಸೊ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಮಿಷನ್ ಸಂಬಲ್ ಕೆಳಗಡೆ ಇರ್ತಕ್ಕಂಥ ಸ್ಕೀಮ್ಸ್ ಯಾವ್ದು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಹೊಸ ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಷನ್ ದಿ ಶಕ್ತಿ ಸದನಗಳು ಅಂತ ಕರಿತೇವೆ. ಸೊ ಇದು ಮುಂಚೆ ಇದ್ದಂತಹ ಉಜ್ಜವಾಲ ಮತ್ತೆ ಈ ಒಂದು ಸ್ವದೇರ್ ಗ್ರಹ ಅಂತ ನಾವೇನ್ ಕರಿತೇವೆ. ಸೊ ಇವೆರಡನ್ನು ಕೂಡ ಅಮಾಲ್ಗಮೇಟ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಹಾಗಿದ್ರೆ ಸ್ವದರ್ ಗ್ರಹನ್ನ ಮುಂಚೆ ಏನಕ್ಕೆ ಲಾಂಚ್ ಮಾಡಿದ್ರು ಅಂದ್ರೆ ಫಾರ್ ವಿಮೆನ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸಸ್, ಅಂದ್ರೆ ಕಷ್ಟದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಒಂದು ಸಪೋರ್ಟ್ ಅನ್ನ ನೀಡ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಸ್ವದರ್ ಗ್ರಹ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇವಾಗ ಟ್ರಾನ್ಸ್ಜೆಂಡರ್ ಇರ್ತಾರೆ, ಸೊ ಅವ್ರಿಗೆ ಶೆಲ್ಟರ್ ಅನ್ನ ಈ ಒಂದು ಸ್ಕೀಮ್ ಅಲ್ಲಿ ಒದಗಿಸಬಹುದಾಗಿರುತ್ತೆ. ಅದಾದ್ಮೇಲೆ ಡೆಸರ್ಟೆಡ್ ವಿಮೆನ್ ಇರ್ತಾರೆ, ಸೊ ಅವ್ರಿಗೂ ಕೂಡ ಬೆಂಬಲ ಕೊಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಉಜ್ಜವಾಲವನ್ನ ಏನಕ್ಕೆ ಲಾಂಚ್ ಮಾಡಿದ್ರು ಅಂದ್ರೆ ಪ್ರಿವೆನ್ಷನ್ ಆಫ್ ಟ್ರಾಫಿಕಿಂಗ್, ಅಂದ್ರೆ ಈ ಒಂದು ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ತಡೆಗಟ್ಟಲಿಕ್ಕೆ ಉಜ್ಜವಾಲ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು. ಸೊ ಇವಾಗ ಏನ್ ಮಾಡಿದಾರೆ ಅಂದ್ರೆ ಇವೆರಡು ಸ್ಕೀಮ್ ಅನ್ನ ಮರ್ಜ್ ಮಾಡಿ ಶಕ್ತಿ ಸದನ ಅಂತ ಮಾಡಿರ್ತಾರೆ. ಇದರ ಉದ್ದೇಶ ಏನು ಅಂದ್ರೆ ಇಂಟಗ್ರೇಟೆಡ್ ರಿಲೀಫ್ ಅಂಡ್ ರಿಹ್ಯಾಬಿಲಿಟೇಷನ್ ಹೋಮ್, ಅಂದ್ರೆ ಇದನ್ನ ಸಮಗ್ರ ಪರಿಹಾರ ಮತ್ತು ಪುನರ್ವಸತಿ ಮನೆಗಳನ್ನಾಗಿ ಸೊ ಈ ಒಂದು ಶಕ್ತಿ ಸದನಗಳನ್ನ ಈಗ ಸ್ಥಾಪನೆ ಮಾಡ್ತಾರೆ. ಸೊ ದಿಸ್ ಇಸ್ ಏಮ್ಡ್ ಅಟ್ ಕ್ರಿಯೇಟಿಂಗ್ ಅ ಸೇಫ್ ಅಂಡ್ ಎನೇಬ್ಲಿಂಗ್ ಎನ್ವಿರಾನ್ಮೆಂಟ್ ಫಾರ್ ದಿ ವಿಮೆನ್ ಇನ್ ಡಿಸ್ಟ್ರೆಸ್ ಸಿಚುಯೇಷನ್ ಅಂಡ್ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸಸ್, ಅಂದ್ರೆ ಸಂಕಷ್ಟದ ಸಂದರ್ಭದಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತೆ ಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಒಂದು ಸುರಕ್ಷಿತವಾದ ಮತ್ತು ಸಕ್ರಿಯಗೊಳಿಸಿದ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಸೊ ಈ ಒಂದು ಶಕ್ತಿ ಸದನಗಳ ಗುರಿಯಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇ ಪ್ರೊವೈಡ್ ಶೆಲ್ಟರ್, ಫುಡ್, ಕ್ಲೋತಿಂಗ್, ಪ್ರೈಮರಿ ಹೆಲ್ತ್ ಕೇರ್ ಅಂಡ್ ಅಮಾಂಗ್ ಅದರ್ಸ್, ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸತಿ, ಆಹಾರ, ಬಟ್ಟೆ, ಪ್ರಾಥಮಿಕ ಆರೋಗ್ಯವನ್ನ ಒದಗಿಸಲಾಗುತ್ತೆ. ಸೊ ದಿಸ್ ಇಸ್ ಅ ಡಿಮ್ಯಾಂಡ್ ಡ್ರಿವನ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ. ಅಂದ್ರೆ ಇದೊಂದು ಬೇಡಿಕೆ ಚಾಲಿತ ಕೇಂದ್ರ ಪ್ರಾಯೋಜಿತ ಅಂತಾರೆ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ ಬೋತ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಶೇರ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಕಾಂಪೊನೆಂಟ್ ಅಲ್ಲಿ ನಾನು ಡಿಮ್ಯಾಂಡ್ ಡ್ರಿವನ್ ಅಂತ ಹೇಳಿದೆ. ಅಂದ್ರೆ ಇದಕ್ಕಾಗಿ ಒಂದು ಪರ್ಟಿಕ್ಯುಲರ್ ಒಂದು ಸ್ಕಿಮ್ಯಾಟಿಕ್ ಪ್ಲಾನ್ ಇರೋದಿಲ್ಲ. ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶ ತಮ್ಮ ಒಂದು ಪ್ರಪೋಸಲ್ ಅನ್ನ ನೀಡಬಹುದಾಗಿರುತ್ತೆ. ಆ ಒಂದು ಪ್ರಪೋಸಲ್ ಅನ್ನ ಪರಿಗಣನೆಗೆ ತೆಗೆದುಕೊಂಡು ಕೇಂದ್ರ ಸರ್ಕಾರ ಆ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಅಪ್ರೂವ್ ಮಾಡುತ್ತೆ. So with this we have come to the 6th article. This is about International Migrants Day 2022 ಅಥವಾ ಅಂತಾರಾಷ್ಟ್ರೀಯ ವಲಸಿಗರ ದಿನ 2022. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 18ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ದಿನವನ್ನ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂದ್ರೆ ಟು ಎಂಫಸೈಸ್ ದಿ ರೈಟ್ಸ್ ಆಫ್ ಮೈಗ್ರೆಂಟ್ಸ್, ಅಂದ್ರೆ ವಲಸಿಗರ ಹಕ್ಕುಗಳಿಗೆ ಸಮಾನ ಗೌರವವನ್ನ ನೀಡಲಿಕ್ಕೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಪದ ಮೈಗ್ರೆಂಟ್ಸ್ ಅಥವಾ ವಲಸಿಗರು ಅಂದ್ರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಕಾರಣಗಳಿಂದ, ಅದ್ ಮೇ ಬಿ ಪಾವರ್ಟಿ ಆಗಿರ್ಬೋದು, ಎಕನಾಮಿಕ್ ಇಶ್ಯೂಸ್ ಆಗಿರ್ಬೋದು, ಅಥವಾ ವೈಲೆನ್ಸ್ ಆಗಿರ್ಬೋದು. ಸೊ ಈ ಎಲ್ಲಾ ಕಾರಣಗಳಿಂದ ದೇಶಗಳನ್ನ ಬಿಟ್ಟು ದೇಶಕ್ಕೆ ಹೋಗ್ತಕ್ಕಂಥ ಒಂದು ಪ್ರಜೆಗಳನ್ನ ನಾವು ಮೈಗ್ರೆಂಟ್ಸ್ ಅಥವಾ ವಲಸಿಗರು ಅಂತ ಕರಿತೇವೆ. ಸೊ ಕರೆಂಟ್ಲಿ 281 ಮಿಲಿಯನ್ ಇಂಡಿವಿಜುವಲ್ಸ್ ಆರ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಮೈಗ್ರೆಂಟ್ಸ್, ಅಂದ್ರೆ ಪ್ರಸ್ತುತವಾಗಿ 281 ಮಿಲಿಯನ್ ವ್ಯಕ್ತಿಗಳನ್ನ ನಾವು ಅಂತಾರಾಷ್ಟ್ರೀಯ ವಲಸಿಗರು ಎಂದು ಕರೀತೇವೆ. ಬಿಕಾಸ್ ಅವರು ತಮ್ಮ ರಾಷ್ಟ್ರಗಳನ್ನ ಬಿಟ್ಟು ಬಂದಿರ್ತಾರೆ. ಸೊ ಈ ಒಂದು ದಿನವನ್ನ ಮೊಟ್ಟ ಮೊದಲ ಬಾರಿಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಿಂದ ಡಿಸೆಂಬರ್ 4, 2000 ಇಸ್ವಿ ಎಂದು
ಏನೋ ಅನೌನ್ಸ್ ಮಾಡಿರ್ತಾರೆ. ಸೊ ಅದೇ ದಿನಾಂಕದಂದು ಏನಕ್ಕೆ ಅನೌನ್ಸ್ ಮಾಡಿರ್ತಾರೆ ಅಂದ್ರೆ UNGA adopted the International Convention on Protection of the Rights of All Migrant Workers and Members of their Families. ಅಂದ್ರೆ ಈ ಒಂದು ದಿನಾಂಕದಂದು 1990ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಿಂದ ಎಲ್ಲಾ ವಲಸೆ ಕಾರ್ಮಿಕರಾಗಿರ್ಬೋದು, ಅವರ ಕುಟುಂಬಗಳಾಗಿರ್ಬೋದು, ಅವರ ಸದಸ್ಯರಾಗಿರ್ಬೋದು, ಅವರ ಹಕ್ಕುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತಾರಾಷ್ಟ್ರೀಯ ಸಮಾವೇಶವನ್ನ ಅಂಗೀಕರಿಸಿರ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. So with this we have come to Inquest Snippets. This is about T20 World Cup for Blind. India wins hat-trick titles. ಅಂದ್ರೆ ಈ ಒಂದು ಅಂಧರ T20 ವರ್ಲ್ಡ್ ಕಪ್ ಕ್ರಿಕೆಟ್ ಏನಿತ್ತು, ಸೊ ಇದರಲ್ಲಿ ಭಾರತ ದೇಶ ಸತತವಾಗಿ 3ನೇ ಬಾರಿಗೆ ಪ್ರಶಸ್ತಿಯನ್ನ ಗೆದ್ದಿರುತ್ತೆ. ಸೊ ಫಿಫಾ ವರ್ಲ್ಡ್ ಕಪ್ 2022 ನಿನ್ನೆಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ಈ ವರ್ಷದ ಚಾಂಪಿಯನ್ ಯಾರಾಗಿರ್ತಾರೆ ಅಂದ್ರೆ ಅರ್ಜೆಂಟೀನಾ ಆಗಿರ್ತಾರೆ. ಸೊ ದೇ ಹ್ಯಾವ್ ವನ್ ದಿಸ್ ಆಫ್ಟರ್ 36 years. ಸೊ ಇದರಲ್ಲಿ ನಮ್ಗೆ ಕೇಳ್ತಕ್ಕಂತ ಪ್ರಶ್ನೆ, ಸೊ ಇಲ್ಲಿ ಗೋಲ್ಡನ್ ಬೂಟ್ ಯಾರಿಗೆ ಕೊಟ್ರು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಫ್ರಾನ್ಸ್ ನ ಸ್ಟ್ರೈಕರ್ ಆಗಿರ್ತಕ್ಕಂತ ಕೈಲಿಯನ್ ಎಂಬಪ್ಪಾಗೆ ಗೋಲ್ಡನ್ ಬೂಟ್ ಅನ್ನ ಕೊಟ್ಟಿರ್ತಾರೆ. ಇವರು ಅಧಿಕ ಸಂಖ್ಯೆಯ ಗೋಲ್ಗಳನ್ನ ಮಾಡಿರ್ತಕ್ಕಂತ ಕ್ರೀಡಾಪಟು ಆಗಿರ್ತಾರೆ ಈ ಟೂರ್ನಮೆಂಟ್ ಅಲ್ಲಿ. ಸೊ ಅದಾದ್ಮೇಲೆ ಲಿಯೋನೆಲ್ ಮೆಸ್ಸಿಗೆ ಫಿಫಾ ವರ್ಲ್ಡ್ ಕಪ್ ಗೋಲ್ಡನ್ ಬಾಲ್ ಫಾರ್ ದಿ ಸೆಕೆಂಡ್ ಟೈಮ್, ಅಂದ್ರೆ 2ನೇ ಬಾರಿಗೆ ಫಿಫಾ ವತಿಯಿಂದ ಗೋಲ್ಡನ್ ಬಾಲ್ ಅನ್ನ ಕೊಟ್ಟಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಅವರು 2014ರಲ್ಲಿ ಈ ಒಂದು ಗೋಲ್ಡನ್ ಬಾಲ್ ಅನ್ನ ಗೆದ್ದಿರ್ತಾರೆ. ಸೊ ಇದನ್ನ ಯಾರು ಕೊಡ್ತಾರೆ ಅಂದ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಉತ್ತಮ ಪ್ರದರ್ಶನವನ್ನ ನೀಡಿರ್ತಕ್ಕಂಥ ಆಟಗಾರನಿಗೆ ಕೊಡ್ತಾರೆ. ಅದಾದ್ಮೇಲೆ ಬೆಸ್ಟ್ ಗೋಲ್ ಕೀಪರ್ಗೆ ಏನ್ ಕೊಡ್ತಾರೆ ಅಂದ್ರೆ ಗೋಲ್ಡನ್ ಗ್ಲೌವ್ ಅಂತ ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ಈ ಅವಾರ್ಡ್ ಅನ್ನ ಯಾರಿಗೆ ಕೊಟ್ಟಿರ್ತಾರೆ ಅಂದ್ರೆ ಎಮಿಲಿಯಾನೋ ಮಾರ್ಟಿನೆಸ್ಗೆ ಈ ಒಂದು ಗೋಲ್ಡನ್ ಗ್ಲೌವ್ ಎನ್ನುವ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 327. You can just pause the video, go through the questions and give us the answers. So once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.